ತುಮಕೂರು ಆರ್ಟಿಒ ಕಚೇರಿಯನ್ನೇ ಟಾರ್ಗೆಟ್ ಮಾಡಿದ ನಯವಂಚಕರು. ಲೋಕ ಎಸ್ಪಿ ಹೆಸರಿನಲ್ಲಿ ವಾಟ್ಸಾಪ್ ಕರೆ, ಹಣ ವಸೂಲಿಗೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎವಿ ಪ್ರಸಾದ್ಗೆ ವಾಟ್ಸಾಪ್ ಕರೆ ಒಂದು ಬರುತ್ತೆ. ತುಮಕೂರು ಆರ್ಟಿಒ ಕಚೇರಿಯನ್ನೇ ಟಾರ್ಗೆಟ್ ಮಾಡಿಕೊಂಡಂತಹ ವಂಚಕರು. ಲೋಕಾಯುಕ್ತ ಎಸ್ಪಿ ಹೆಸರಲ್ಲಿ ವಾಟ್ಸಾಪ್ ಕರೆ ಮತ್ತು ಹಣ ವಸೂಲಿಗೆ ಯತ್ನ. ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎವಿ ಪ್ರಸಾದ್ಗೆ ವಾಟ್ಸಾಪ್ ಕರೆ ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ವಂಶಿಕೃಷ್ಣ ಹೆಸರಲ್ಲಿ ಅನಾಮಧೇಯ ವ್ಯಕ್ತಿ ಫೋನ್ ಮಾಡಿದ್ದಾನೆ. ಮೊದಲು ಲೋಕ ಎಸ್ಪಿ ವಂಶಿಕೃಷ್ಣ ಮಾತನಾಡುತ್ತಿದ್ದೇನೆ ಎಂದು ಪರಿಚಯ. 10 ನಿಮಿಷದ ಬಳಿಕ ನಮ್ಮ ಎಡಿಜಿಪಿ ಮಾತಾಡುತ್ತಾರೆಂದು ತಿಳಿಸಿ ಕರೆ ಕಟ್ ಮಾಡಿದ್ದಾರೆ. 10 ನಿಮಿಷದ ಬಳಿಕ ಕರೆ ಮಾಡಿ ನಾನು ಎಡಿಜಿಪಿ ಮಾತನಾಡ್ತಿರೋದು ಅಂತ ಹೇಳಿ ಪುಂಗಿದ್ದಾರೆ. ಎಸ್ಪಿ ವಂಶಿಕೃಷ್ಣ ಜೊತೆಗೆ ಡೀಲ್ ಮಾಡಿಕೊಳ್ಳಲು ಸೂಚಿಸಿದ ಅನಾಮಧೇಯ ಕರೆ. ಆರ್ಟಿಒ ಕಚೇರಿಯ ಮೇಲೆ ದಾಳಿಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ, ಕೊಡೋದೇನಾದರೂ ಇದ್ರೆ ಕೊಟ್ಟು ಬಿಡಿ, ಈಗಲೇ 1 ಲಕ್ಷ ಕೊಡಿ, ಇಲ್ಲದಿದ್ದರೆ ಲೋಕ ರೇಡ್ ಮಾಡುವುದಾಗಿ ಬೆದರಿಕೆ ಒಡ್ಡಿದ್ದಾರೆ. ಅಪರಿಚಿತ ಕರೆಯಿಂದ ವಿಚಲಿತಗೊಂಡ ಆರ್ಟಿಒ ಅಧಿಕಾರಿ ಪ್ರಸಾದ್ ತಪ್ಪು ಮಾಡದೇ ಇರೋದ್ರಿಂದಾಗಿ ಹೆದರ್ಲಿಲ್ಲ ಮನುಷ್ಯ. ವಂಶಿಕೃಷ್ಣ ತೆಲುಗಲ್ಲಿ ಮಾತನಾಡುತ್ತಾರೆ ಅಂತ ತಿಳಿದಿದ್ದ ಆರ್ಟಿಒ ಕರೆ ಮಾಡಿದ ವ್ಯಕ್ತಿ ಜೊತೆಗೆ ತೆಲುಗಿನಲ್ಲಿ ಸಂಭಾಷಣೆ ಮಾಡಲು ಪ್ರಯತ್ನ. ತೆಲುಗಿನಲ್ಲಿ ಮಾತನಾಡಲು ತಡವರಿಸಿದ ಕರೆ ಮಾಡಿದ ಅನಾಮಿಕ ಅಲ್ಲಿ ತಗಲಾಕೊಂಡಿದ್ದಾರೆ. ತಕ್ಷಣವೇ ತುಮಕೂರು ಎನ್ಇಪಿಎಸ್ ಪೊಲೀಸರಿಗೆ ದೂರು ನೀಡಿದಂತಹ ಪ್ರಸಾದ್ ತೆಲುಗಿನಲ್ಲಿ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟಂತೆ. ಯಾರಿಗೆ ಫೋನ್ ಮಾಡಲ್ಪಟ್ಟಿತ್ತು ಅವರು, ಅವರಿಗೆ ತೆಲುಗು ಬರುತ್ತೆ ಅನ್ನೋದು ಇವರಿಗೆ ಗೊತ್ತಿತ್ತು. ತೆಲುಗಿನಲ್ಲಿ ಮಾತನಾಡಿದ್ದಾರೆ, ಆದರೆ ಆತ ತಡವರಿಸಿದ್ದಾನೆ. ಲೋಕಾಯುಕ್ತ ಎಸ್ಪಿ ವಂಶಿಕೃಷ್ಣ ಹೆಸರಿನಲ್ಲಿ ಅನಾಮಧೇಯ ಫೋನ್ ಕರೆ ಮಾಡಿದ್ದಾರೆ. ಅದು ಕೂಡ ವಾಟ್ಸಾಪ್ ಕರೆ ಮಾಡಿದ್ದಾರೆ. ಅಂದರೆ ಫೋನ್ ರೆಕಾರ್ಡಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಆದರೆ ವಾಟ್ಸಪ್ನಲ್ಲಿ ಈಗ ರೆಕಾರ್ಡಿಂಗ್ ಆಪ್ಷನ್ ಬಂದಿದೆ ಎನ್ನುವಂಥ ಪರಿಜ್ಞಾನ ಅವರಿಗಿಲ್ಲ. ಮೊದಲು ಲೋಕ ಎಸ್ಪಿ ವಂಶಿಕೃಷ್ಣ ಮಾತನಾಡುತ್ತಿದ್ದೇನೆ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ದಾನೆ. 10 ನಿಮಿಷದ ಬಳಿಕ ನಮ್ಮ ಎಡಿಜಿಪಿ ಮಾತನಾಡ್ತಾರೆ ಅಂತ ಹೇಳಿ ತಿಳಿಸಿದ್ದ ಆತ ಪ್ರಥಮ ಬಾರಿ ಫೋನ್ ಮಾಡಿದವನು. 10 ನಿಮಿಷದ ಬಳಿಕ ಕರೆ ಮಾಡಿ ನಾನು ಎಡಿಜಿಪಿ ಮಾತನಾಡ್ತಿರೋದು ಅಂತ ಹೇಳಿ ತಿಳಿಸಿದ್ದಾನೆ. ಇನ್ನು ಎಡಿಜಿಪಿಗೆ ತೆಲುಗು ಭಾಷೆ ಬರುತ್ತೆ ಅನ್ನೋದು ಈ ಫೋನ್ ಮಾಡಲ್ಪಟ್ಟ ವ್ಯಕ್ತಿ ಗೊತ್ತಿದೆ. ಎಸ್ಪಿ ವಂಶಿಕೃಷ್ಣ ಜೊತೆಗೆ ಡೀಲ್ ಮಾಡಿಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು ಈ ಅನಾಮಧೇಯ. ಅದನ್ನು ರೆಕಾರ್ಡ್ ಮಾಡ್ಕೊಂಡಿರ್ತಕ್ಕಂಥ ದೃಶ್ಯವನ್ನು ಕೂಡ ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆರ್ಟಿಒ ಕಚೇರಿಯ ಮೇಲೆ ದಾಳಿಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ, ಕೊಡೋದೇನ ಸಂಪ್ರದಾಯ ಇದ್ದರೆ ಕೊಟ್ಟು ಬಿಡಿ, ಈಗಲೇ 1 ಲಕ್ಷ ಕೊಡಿ, ಇಲ್ಲದಿದ್ದರೆ ಲೋಕ ರೇಡ್ ಮಾಡುವುದಾಗಿ ಬೆದರಿಕೆಯನ್ನು ಹಾಕಿದ್ರು. ಅಪರಿಚಿತ ಕರೆಯಿಂದ ವಿಚಲಿತಗೊಂಡಂಥ ಆರ್ಟಿಒ ಅಧಿಕಾರಿ ಪ್ರಸಾದ್ ವಂಶಿಕೃಷ್ಣ ತೆಲುಗಲ್ಲಿ ಮಾತನಾಡ್ತಾರೆ ಅಂತ ತಿಳಿದಿದ್ದ ಆರ್ಟಿಒ ಪ್ರಸಾದ್ ಕರೆ ಮಾಡಿದ ವ್ಯಕ್ತಿ ಜೊತೆಗೆ ತೆಲುಗಿನಲ್ಲಿ ಸಂಭಾಷಣೆ ಮಾಡಲು ಪ್ರಯತ್ನ ಪಟ್ಟರು. ತೆಲುಗಿನಲ್ಲಿ ಮಾತನಾಡಲು ತಡವರಿಸಿದ ಕಾರಣ ಅವರಿಗೆ ಸ್ವಲ್ಪ ಸಂದೇಹ ಬರುತ್ತೆ. ತಕ್ಷಣವೇ ತುಮಕೂರು ಎನ್ಇಪಿಎಸ್ ಪೊಲೀಸರಿಗೆ ದೂರು ನೀಡಿದಂತಹ ಪ್ರಸಾದ್ ಪೊಲೀಸರು ಈಗ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಆಮೇಲೆ 10-15 ಮಿನಿಟ್ಸ್ ಬಿಟ್ಟು ಮಾಡಿದ್ಮೇಲೆ ಎಡಿಪಿ ಸಾಹೇಬ್ ಕೊಡ್ತೀನಿ ಮಾತಾಡಿ ಅಂತಂದರು. ಎಡಿಪಿ ಸಾಹೇಬ್ ಮಾತಾಡಿ ನಿಮ್ಮ ಆಫೀಸ್ ಮೇಲೆ ತುಂಬ ಕಂಪ್ಲೇಂಟ್ ಇದೆ, ರೈಡ್ ಮಾಡಬೇಕಾಗ್ತದೆ. ಆಯ್ತು ಸರ್ ಅಂತಂದು, ನಾವೇನು ಮಾಡೋಕ್ಕಾಗಲ್ಲ, ಆಯ್ತು ಸರ್ ಮಾಡ್ಬೋದು ಅಂತಂದು. ಅದೇ ವಂಶಿಕೃಷ್ಣ ಅಂತ ಮಾತಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಮತ್ತೆ ಫೋನ್ ಇಟ್ಮೇಲೆ ಮತ್ತೆ ವಂಶಿಕೃಷ್ಣ ಅಂತ ಅವರೇ ಮಾಡಿದ್ರು. ಮಾಡಿದ್ಮೇಲೆ ಮಾತಾಡ್ತಾ ಡೌಟ್ ಬಂತು ನನಗೆ, ಇದು ಯಾಕೋ ಫೇಕ್ ಕಾಲ್ ಇದ್ದಂಗಿದೆ ಅಂತ. ಆಮೇಲೆ ಅವರು ತೆಲುಗು ಮಾತಾಡ್ತಾರೆ ವಂಶಿಕೃಷ್ಣ. ನಾನು ತೆಲುಗಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದೆ, ಅವರು ಮಾತಾಡಲಿಲ್ಲ. ಆವಾಗ ಅರ್ಥ ಆಯ್ತಿದ್ದು ಮೋಸ್ಟ್ಲಿ ಫೇಕ್ ಕಾಲ್ ಅಂತ. ನಾನು ಇಮಿಡಿಯೇಟಾಗಿ ಕಾಲ್ ಕಟ್ ಮಾಡಿ ಮತ್ತೆ ಮಾಡಿದ್ರೆ ಆಯಿತು, ಅದೇನು ಅಮೌಂಟ್ 1 ಲಕ್ಷ ಅರ್ಜೆಂಟಾಗಿ ಹಾಕ್ಸ್ತೀನಿ ನಂಬರ್ ಗೂಗಲ್ ಪೇ ನಂಬರ್ ಕೊಡಿ ಅಂತಂದೆ. ಗೂಗಲ್ ಪೇ ನಂಬರ್ ಕೊಡ್ತೀವಿ ಹಾಕಿಸ್ತಂದು. ಆಯಿತು ಅಂತ ಕೊಟ್ಟರು, ನಂಬರ್ ಕೊಟ್ಟರು ಅಂತ. ನಾನು ಎಸ್ ಪಿ ಸಾಹೇಬರಿಗೆ ಮೊದಲು ಕಾಂಟ್ಯಾಕ್ಟ್ ಮಾಡಿ ಈ ಥರ ಬಂದಿದೆ ಸರ್, ಇಲ್ಲ ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡಿ ಅಂಥೇಳಿ ಮಾಡೋದು. ಅವರು ಎಸ್ ಪಿ ಇವ್ರದ್ದು ಇದು ಹಾಕ್ಕೊಂಡಿದ್ದಾರೆ, ಫೋಟೋನೂ ಹಾಕ್ಕೊಂಡಿದ್ದಾರೆ ಇದ್ರೊಳಗಡೆ. ಫೋಟೋನೂ ಬಂದಿದೆ, ಇಷ್ಟು ಫೋಟೋನೂ ಬಂದಿದೆ ಅದು ಅವ್ರದ್ದು. ಹಾಗಾಗಿ ನಾವು ಅದೇ ಬಂದಿದೆ. ಇಮಿಡಿಯೇಟಾಗಿ FIR ಹಾಕಿದ್ದಾರೆ, ಇನ್ವೆಸ್ಟಿಗೇಷನ್ ಇದೆ ಕೇಸು. ಫ್ರೈಡೇ ಹಾಕಿದೆ, ಅವತ್ತೇ ಸೇಮ್ ಡೇ ಕೊಟ್ಬಿಟ್ಟು ಸೇಮ್ ಡೇ ಮಧ್ಯಾಹ್ನ ಒಂದು ಫಸ್ಟ್ ಕಾಲ್ ಬಂದಿದ್ದು. ಅದೇ ಹೇಳ್ತೀನಿ ಕರೆಕ್ಟಾಗಿ.
ಫಸ್ಟ್ ಕ್ಲಾಸ್ 11:38 ಬಂದಿರ್ತದೆ. 11:38 ಇಲ್ಲಿ ಆಫೀಸಲ್ಲಿದ್ದಾರೆ ಹಾಂ, ಆಫೀಸಲ್ಲಿ ಒಬ್ಬರ ಮಾತಾಡಿದ್ದು ಇಬ್ಬರು ಮಾತಾಡಿದ್ರು. ಇಬ್ಬರು ರೆಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.